ಇವತ್ತು ನಿಮ್ಮ ಜೊತೆ ಗೀ ರೈಸ್‌ನ ಯಾವ ಥರ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಕಪ್ ಮೊಸರು, 1 ಕಪ್ ಹಾಲು, ಹಾಗೆ ನೆನೆಸಿರುವಂತಹ ಮಸಾಲೆ ಐಟಮು 2ರಿಂದ 3 ಎಲೆ, ಹಾಗೆ 2 ನಕ್ಷತ್ರ ಹೂವು, ಹಾಗೆ ಚಕ್ಕೆ, ಲವಂಗನ ತಗೊಂಡಿದ್ದೀನಿ. ಹಾಗೆ 1 ಕಪ್ ಜೀರಾ ರೈಸ್‌ನ ತಗೊಂಡಿದ್ದೀನಿ. ಹಾಗೆ 2ರಿಂದ 3 ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ಫಸ್ಟಿಗೆ ನಾನು ಇದನ್ನು ಒಗ್ಗರಣೆಗೆ ಎಣ್ಣೆನ ತಗೊಂಡಿದ್ದೀನಿ. ನಂತರ ನಾನು ಫಸ್ಟಿಗೆ ಕುಕ್ಕರ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ನ ಕಾದ ನಂತರ ನಾನು ಮನೇಲಿ ಅಡುಗೆ ಎಣ್ಣೆನ ಬಳಸ್ಕೊಂಡು ಗೀ ರೈಸ್‌ನ ಮಾಡ್ತಾಯಿದ್ದೀನಿ. ಯಾವುದೇ ತರಹ ತುಪ್ಪನ ಬಳಸ್ಕೊಂಡು ನಾನು ಗೀ ರೈಸ್‌ನ ಮಾಡ್ತಾಯಿಲ್ಲ. ಯಾಕಪ್ಪ ಅಂದರೆ ಮೊಸರಲ್ಲೇ ತುಪ್ಪದಂಶ ಇರೋದರಿಂದ ನಾನು ಯಾವುದೇ ತರಹ ತುಪ್ಪನ ಬಳಸ್ಕೊತಾ ಇಲ್ಲ. ಮೊದಲಿಗೆ ನಾನು ಎಣ್ಣೆನ ಕಾಯಲಿಕ್ಕೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಮಸಾಲ ಐಟಮ್ನ ತಗೊಂಡಿದ್ದೆ. ಫಸ್ಟಿಗೆ ನಾನು 2ರಿಂದ 3 ನಕ್ಷತ್ರ ಹೂವನ್ನ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಎಣ್ಣೆಲಿ ಫ್ರೈ ಆದ ನಂತರ 2ರಿಂದ 3 ಬಾತ್ ಎಲೆನ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಲವಂಗ ಹಾಗೂ ಚಕ್ಕೆನೂ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ ನಂತರ ನಾನು ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅದು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ನಾನು ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಸೇರಿಸ್ಕೊತೀನಿ. ಈ ಥರ ಫ್ರೈ ಆದ ನಂತರ ನಾನು ಒಳ್ಳೆ ಘಮ ಬರ್ತಾಯಿದೆ. ಈ ಥರ ಫ್ರೈ ಆದ ನಂತರ ನಾನು ಇವಾಗ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಇದನ್ನು ಕೂಡ ನಾನು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದನ್ನು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಬಾಡೋ ತನಕ ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಫ್ರೈ ಆದ ನಂತರ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತಗೊಂಡಿದ್ದೆ 1 ಟೀ ಸ್ಪೂನಷ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನು ನೋಡ್ತಾ ಇರ್ಬೋದು ನೀವು ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇದೆ. ಇದು ಅಷ್ಟಿರಲಿ ನಾನು ಏನು ತಗೊಂಡಿದ್ದೀನಿ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ ನಂತರ ನಾನು ಇದನ್ನು ಕೂಡ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಈ ಥರನೇ ಮಾಡಿ ಒಂದ್ಸರಿ. ಯಾವುದೇ ತರಹ ತುಪ್ಪನೂ ಬಳಸದಂತೆ ಗೀ ರೈಸ್‌ನ ಮನೇಲಿ ಈ ಥರನೂ ಮಾಡ್ಬೋದು. ನೋಡ್ತಾ ಇರ್ಬೋದು ಚೆನ್ನಾಗಿ ಘಮ ಬರ್ತಾ ಇದೆ. ನಂತರ ನಾನು 1 ಕಪ್ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನೇನು ಒಂದು ಲೋಟದಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೇನೆ ಅದನ್ನು ಕೂಡ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನ ನೋಡ್ತಾ ಇರ್ಬೋದು. ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನು 1 ಕಪ್ಪು ಅನ್ನ ತಗೊಂಡು ಒಂದು ಸಣ್ಣ ಲೋಟದಲ್ಲಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಮೇನ್ ಇಂಪಾರ್ಟೆಂಟೇ ಇದಕ್ಕೆ ಹಾಲು. ನೀವು ಹಾಲನ್ನಾರು ಹಾಕ್ಬೋದು, ಮೊಸರನ್ನಾರು ಹಾಕ್ಬೋದು. ಆದರೆ ನಾನು 2 ಇತ್ತಲ್ಲ ಅಂದ್ಬಿಟ್ಟು ಒಂದೊಂದು ಲೋಟ ಸಮವಾಗಿ ಹಾಕಿದ್ದೀನಿ. ನಂತರ ನಾನು ನೆನೆಸಿಟ್ಟಿರೋ ಜೀರಾ ರೈಸ್ ಅಕ್ಕಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು. ಫೈನಲಿ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಜೀರಾ ರೈಸ್ ಆದರೆ ನೀವು ಎಷ್ಟು ಜನ ಇರ್ತೀರಿ ಮಿನಿಮಮ್ ಅಂದರೆ ಇದನ್ನು ನಾನು ಒಂದು 3 ಮೆಂಬರ್ಸ್ ತಿನ್ನುವಷ್ಟು ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಗೀ ರೈಸ್‌ನ. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಮೊಸರು ಬಜ್ಜಿನಾರ ಮಾಡ್ಕೊ ತಿನ್ಬೋದು. ಇಲ್ಲಾಂದರೆ ಯಾವ ಥರ ತರಕಾರಿ ಕುರ್ಮನೂ ಕೂಡ ಮಾಡ್ಕೊ ತಿನ್ಬೋದು. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ ಇವತ್ತು ನಾನು. ನೋಡ್ತಾ ಇರ್ಬೋದು. ಈ ಥರ ತಿರುವಿ ನಂತರ ನಾನು ಲಿಟ್ಟನ್ನು ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು. ನೋಡ್ತಾ ಇರ್ಬೋದು. ಫೈನಲಿ ಈ ಥರ ಬಂದಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಫಸ್ಟಿಗೆ ನೀರು ಹಾಕಿ ನಂತರ ನಾನು ಉಪ್ಪನ್ನು ಸೇರಿಸ್ಕೊತೀನಿ. ನಾವೇನು ಅಕ್ಕಿನ ಅಳತೆಯಲ್ಲಿ ತಗೊಂಡಿದ್ವೋ ಅದೇ ಥರ ನಾನು ಅದೇ ಅಳತೆಯಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಬೆಳೆಸ್ಕೊಂಡು ಲಿಟ್ಟೆಲ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 1ರಿಂದ 2 ವಿಸಿಲ್ ಬರಲಿ ಫಸ್ಟಿಗೆ. ಆಮೇಲೆ ನಾನು
ತೆಗೆದು ಯಾವ ಥರ ಬಂತು ಫೈನಲಿ ಅನ್ನೋದನ್ನು ತೋರಿಸ್ತೀನಿ. ಫೈನಲಿ ಗೀ ರೈಸ್ ಯಾವ ಥರ ಬಂತು ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಫೈನಲಿ ಗೀ ರೈಸ್ ಈ ಥರ ಬಂದಿದೆ, ನೋಡ್ತಾ ಇರ್ಬೋದು ನೀವು ಇವಾಗ. ಒಳ್ಳೆ ಟೇಸ್ಟ್ ಬಂದು ಘಮ ಘಮ ಅಂತ ಇದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ಯಾವ ಥರ ಬಂತು ಅನ್ನೋದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಥರ ಉದ್ರಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು ಇವಾಗ. ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟಿಂದ ಲಾಸ್ಟ್ವರೆಗೂ ನಮ್ಮ ವಿಡಿಯೋನ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಫೈನಲಿ ಗೀ ರೈಸ್ ರೆಡಿಯಾಗಿದೆ. ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಇವತ್ತು ಇದೇನೆ.